ಮದ್ದೂರು ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಆಗಿರೋದು. ಸ್ಥಳೀಯರು ಮತ್ತು ಚನ್ನಪಟ್ಟಣದ ಇಬ್ಬರಿಂದ ಈ ಕಲ್ಲು ತೂರಾಟ ಲೈಟ್ ಆಫ್ ಮಾಡಿ ಕಲ್ಲು ತೂರಾಟವನ್ನ ಮಾಡಿರುವಂತಹ ಆರೋಪ ಈಗ ಬರ್ತಾ ಇದೆ. ಸುಮೋಟೋ ಕೇಸ್ ಸೇರಿ 9 ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ನನ್ನ ಪ್ರಕಾರ ಪೊಲೀಸರ ಮೇಲೂ ಕೂಡ ಕೇಸ್ ದಾಖಲಾಗಬೇಕು. ನಾಳೆ ಬೆಳಗ್ಗೆವರೆಗೂ ಕೂಡ ಮದ್ದೂರು ಪಟ್ಟಣದಲ್ಲಿ ನಿಷೇಧಾಜ್ಞೆ. ಯಾಕೆ ಅಂತಂದ್ರೆ ಪಬ್ಲಿಕ್ ಟಿವಿಗೆ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರೆಕ್ಟ್ ಸರ್, ಮೆರವಣಿಗೆ ಹೋಗ್ತಾ ಇದೆ ಅಂತಂದ್ರೆ ಸುತ್ತಮುತ್ತಲು ನೀವು ಕಲ್ಲುಗಳನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅದ್ರ ಕನಿಷ್ಠ ಕಾಮನ್ ಸೆನ್ಸ್ ಬೇಕಾ ಬೇಡವಾ ಪೊಲೀಸರಿಗೆ? ಅದು ಅಲ್ಲಿ ಆಗುವಂತ ಘರ್ಷಣೆ ಮುಸ್ಲಿಂ ಹಿಂದೂಗಳು ಅನ್ನುವಂಥದ್ದೇ ಇರುತ್ತೆ. ಮುಸ್ಲಿಮರು ಅಲ್ಲಿ ಮೆರವಣಿಗೆ ಹೋಗ್ಬೇಕಾದ್ರೆ ಏನೂ ಆಗೋದಿಲ್ಲ, ಆದ್ರೆ ಹಿಂದೂಗಳು ಮೆರವಣಿಗೆ ಹೋಗ್ಬೇಕಾದ್ರೆ ಕಲ್ಲು ತೂರಾಟ ಬೀಳುತ್ತೆ ಅಂತಂದಾಗ ಕನಿಷ್ಠ ಕಾಮನ್ ಸೆನ್ಸ್ ಇರಬೇಕಾಗಿತ್ತು. ಅಕ್ಕಪಕ್ಕದ ಬಿಲ್ಡಿಂಗ್ಗಳ ಮೇಲೆ ಯಾರು ಕಲ್ಲು ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ. ಒಂದು ಕಲ್ಲಿದ್ರೆ ಅಲ್ಲಿ ಇಲ್ಲೇನೋ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸಾಲು ಸಾಲು ಆ ರೀತಿಯ ಕಲ್ಲುಗಳನ್ನ ಎಸಿತಾ ಇದ್ದಾರೆ ಅಂತಂದ್ರೆ ವೆಲ್ ಪ್ಲಾನ್ಡ್ ಆಗಿ ಮಾಡಿ ಇಟ್ಕೊಂಡೆ ಕಲ್ಲನ್ನ ಎಸ್ದಿರೋದು. ಇದ್ರ ಕನಿಷ್ಠ ಚೆಕ್ ಮಾಡ್ಬೇಕು ಅನ್ನುವಂಥ ಜ್ಞಾನ ಇರ್ಲಿಲ್ವಾ ಪೊಲೀಸರಿಗೆ? ಯಾಕೆ ಪೊಲೀಸರು ಚೆಕ್ ಮಾಡಿಲ್ಲ? ಅಥವಾ ನೀವು ಏನಾದ್ರು ಶಾಮೀಲಾಗಿದ್ದೀರಾ ಅಂತ ಆರೋಪವನ್ನು ಹೊರಿಸಬೇಕಾಗತ್ತೆ, ನಿಮ್ಮ ಮೇಲೆ ಹೊರಿಸಬೇಕಾಗತ್ತೆ ಅಲ್ವಾ? ಆಗಿದ್ದಾಗ ಬಯಸಿ ಆ ರೀತಿಯಾಗಿ ಏನೋ ಸಣ್ಣ ಪುಟ್ಟ ಜಲ್ಲಿ ಕಲ್ಲು ಇಟ್ಟಿದ್ದಾರೆ ಅಂದ್ರೆ ಬೇರೆ ಅಪ್ಪ ಏನೋ ಕೆಲಸ ಮಾಡಕ್ ತಂದಿದ್ದಾರೆ ಅಂತೇಳಿ ಅಷ್ಟು ದೊಡ್ಡ ದೊಡ್ಡ ಕಲ್ಲುಗಳು ಕಾಣಿಸ್ತಾ ಇದೆ ಕ್ಯಾಮ್ರಾಗಳಲ್ಲಿ ಅಂತಂದ್ರೆ ಪೂರ್ತಿ ಸಂಗ್ರಹ ಮಾಡಿ ಇಟ್ಕೊಂಡಂಗೆ ಇದೆ ಕಲ್ಲುಗಳವೆಲ್ಲವೂ ಕೂಡ. ಸಂಪೂರ್ಣವಾಗಿ ಪೊಲೀಸರ ಜವಾಬ್ದಾರಿ ಇದಕ್ಕೆ. ನಿನ್ನೆ ರಾತ್ರಿ 7ರಿಂದ 7-10 ಗಂಟೆ ಸಮಯದಲ್ಲಿ ತಮಿಳಿಯನ್ ಕಾಲನಿದ ಒಂದು ಗಣೇಶ ಪ್ರೊಸೆಷನ್ನ ಈ ಒಂದು ರಾಮ್ ರಹೀಮ್ ನಗರ ಅಂತೇಳಿ ಈ ಒಂದು ರಸ್ತೆಯಲ್ಲಿ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಇದೊಂದು ಮಸೀದಿ ಇದೆ. ಮಸೀದಿ ದಾಟಿದ ಮೇಲೆ ಸುಮಾರು ಒಂದು 30-40 ಮೀಟರ್ ಅಂತರದಲ್ಲಿ ಏನು ಅವರು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ರು. ಆ ಸಂದರ್ಭದಲ್ಲಿ ಒಂದು ಕಲ್ಲು ಬಿತ್ತು ಅಂತೇಳಿ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ಸ್ಟಾರ್ಟ್ ಆಗಿ ಎರಡೂ ಕಡೆಯಿಂದ ಕಲ್ಲು ತೂರಾಟ ಆಗಿದೆ. ಆ ಸಮಯದಲ್ಲಿ ಕರೆಂಟ್ ಬೇರೆ ಆಫ್ ಆಯ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ನಾವು ಹೆಚ್ಚಿನ ತನಿಖೆ ನಡೀತಾ ಇದೆ. ಈ ಸುದ್ದಿ ತಿಳಿದ ತಕ್ಷಣ ಏನು ಸ್ಪಾಟ್ನಲ್ಲಿದ್ದರು. ಆ ಒಂದು ಸಂದರ್ಭದಲ್ಲಿ 3 ಜನ PSI ಇದ್ದರು ಮತ್ತು ಸುಮಾರು 8-9 ಜನ ಕಾನ್ಸ್ಟೇಬಲ್ಸ್ ಇದ್ರು. ಅವರು ಆ ಪರಿಸ್ಥಿತಿಯನ್ನು ಆ ಸಂದರ್ಭದಲ್ಲಿ ಕಂಟ್ರೋಲ್ ತೆಗೆದುಕೊಂಡಿದ್ದಾರೆ. ಅವ್ರನ್ನೆಲ್ಲ ಡಿಸ್ಪರ್ಸ್ ಮಾಡಿಸಿ ಗಣೇಶ ವಿಸರ್ಜನೆ ಮಾಡಿ ಕಳಿಸಿದ್ದಾರೆ. ತದನಂತರದಲ್ಲಿ 2 ಕೋಮಿನವರು ಜನ ಸೇರಿಕೊಂಡು ನ್ಯಾಯ ಬೇಕು ಅಂತೇಳಿ ಕೇಳ್ಕೊಂಡು ಸೇರಿಕೊಂಡಿದ್ರು. ಅದನ್ನು ಎಲ್ಲ ಅಧಿಕಾರಿಗಳು ಬಂದ ಮೇಲೆ ಅವ್ರನ್ನೆಲ್ಲ ಕಳಿಸ್ಕೊಡ್ಲಾಯಿತು. ಈ ಸಂಬಂಧಪಟ್ಟಂತೆ ನಾವು ಈಗಾಗಲೇ 2 ಪ್ರಕರಣವನ್ನು ದಾಖಲು ಮಾಡಿದ್ದೀವಿ ಮದ್ದೂರು ಠಾಣೆಯಲ್ಲಿ. ಒಂದು ಸುಮೋಟೋ ಆಗಿ ಪೊಲೀಸ್ ಕಡೆಯಿಂದ ಒಂದು ಪ್ರಕರಣ ದಾಖಲಾಗಿದೆ ಮತ್ತು ಇನ್ನೊಂದು ಪ್ರಕರಣ ಏನು ಒಬ್ಬರು ಪೊರ್ಕೆ ತಗೊಂಡು ಹೊಡೆಯುವಂತದ್ದು ಏನ್ ಮಾಡ್ಬಿಟ್ಟಿರೋ ಸರ್ ಇವರು. ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಕಲ್ಲೆಲ್ಲ ಎತ್ತಿಟ್ಕೊಂಡು ಇವರೆಲ್ಲ ಹೊಡೆಯಕ್ಕೆ ಅಂತಾನೆ ಫಸ್ಟ್ ಮಾಡ್ಕೊಂಡು ಮಸೀದಿನ ಮಾಡ್ಬೇಕಾದ್ರೆ ನಮ್ ಜನಗಳ ಈ ತರ ಒಗ್ಗಟ್ಟಾಗಿದ್ದಿದ್ರೆ ಇವತ್ತು ನಮ್ಗೆ ಈ ಸ್ಥಿತಿ ಬರ್ತಾ ಇರ್ಲಿಲ್ಲ. ನಾವು ಮಕ್ಕಳನ್ನ ಏರಿಯಾದಲ್ಲಿ ಮಕ್ಕಳನ್ನ ಸಾಕಾಯ್ತಾ ಇಲ್ಲ ಸರ್. ಪ್ರತಿಯೊಬ್ರು ತಗೊಂಡೋಗಿ ಹೊರಗಡೆ ಆಗ್ತಾ ಇದೀವಿ ಒಂದೊಂದು ಮಕ್ಕಳನ್ನು. ಮತ್ತೆ ನಾವ್ ಹೆಂಗಿರೋದು ನಮ್ನೆಲ್ಲ ಖಾಲಿ ಮಾಡಿಸ್ಬಿಡಕ್ ಹೇಳಿ, ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಅವ್ರಿಗೆ ಕೊಡಕ್ ಹೇಳ್ಬಿಡಿ ಸರ್. ನಾವೆಲ್ಲ ಖಾಲಿ ಮಾಡ್ಕೊಂಡು ಹೊರಟಾಯ್ತೀವಿ. ಅವರೇ ಇರ್ಲಿ ಒಂದೊಂದ್ ಮನೆ ರಾತ್ರಿ ಆಯ್ತು ಅಂದ್ರೆ ಲಾಂಗ್ ಮಾಡ್ಕೊ ಬರ್ತಾರೆ. ಇಲ್ಲೆಲ್ಲ ಒಂದು ಹೆಣ್ಮಕ್ಳು ಓಡಾಡಕ್ ಆಗೋದಿಲ್ಲ. ಇದು ಚಾಕ್ ಹಿಡ್ಕೊಂಡು ಓಡ್ ಬರೋದು, ಆಮೇಲೆ ಓಡಾಡ್ತಾ ಇದ್ರೆ ಅಂತ ಇದು ಪಾನ್ ಪರಾಕ ಉಗಿಯೋದು, ಬಾಟ್ಲಿ ಎಸೆಯೋದು. ಪೊಲೀಸ್ ಅಂತವ್ರಿಗೆ ಅವ್ರಿಗೆ ಬಿಟ್ಟಿಲ್ಲ ಅಂತಂದ್ಮೇಲೆ ನಮ್ಮನ್ನ ಬಿಡ್ತಾರ? ಬಾರ ಹೊಡಿ ಬಾ ಅಂತಂತಾರೆ. ಅಲ್ಲೊಬ್ಬ ಬಾರ ಹೊಡಿತೀಯಾ ಹೊಡಿ ಬಾ ಅಂತಂತಾರೆ. ಅಂತ ತರ ಇರ್ಬೇಕಾದ್ರೆ ಇವ್ರಿಗೆ ತರ ಅನ್ಬೇಕಾದ್ರೆ ನಮ್ನ ಯಾವ ತರ ಅಂತಾರೆ ನೀವೇ ಅರ್ಥ ಮಾಡ್ಕೊಳ್ಳಿ. ನೆನ್ನೆ ಪ್ರತಿಯೊಂದು ಮನೆಯವರು ನೀವು ಮಸೀದಿ ಕಲ್ಲು ಹೊಡೆದಿರಾ ನೀವು ನೋಡಿ ಸರ್, ಪ್ರೂಫ್ ಎಲ್ಲ ಐತೆ. ಪ್ರೂಫ್ಗಳು ಪ್ರತಿಯೊಂದು ಪ್ರೂಫ್ ಐತೆ. ಮಸೀದಿಗೆ ಕಲ್ಲು ಹೊಡೆದ್ಬಿಟ್ಟವ್ರೆ, ಕಲ್ಲು ಹೊಡೆದಿರೋದಕ್ಕೆ ಅವ್ರು ಗಣೇಶನ್ ಹೊಡೆದವ್ರೆ ಅಂತ ಅಲ್ಲಿ ಇದು ವಿಡಿಯೋ ಮಾಡೋರೆ. ಎಲ್ಲಿಂದ ಕಲ್ಲು ಬಂದೈತೆ ಅಂತ ನೀವು ನೋಡ್ಬಿಟ್ಟು ಹೇಳಿ. ನೆನ್ನೆ ರಾತ್ರಿ ಪೊಲೀಸ್ ಅವ್ರು ಏನಂತಾರೆ, ನೀವು ಹಚ್ಚಿ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀರಲ್ಲ ಅದಕ್ಕೆ ಉರಿತೈತೆ ಅಂತಾರೆ. ನಾವಿರೋದು ಇಲ್ಲಿ ಆ ಮಸೀದಿ ಅಲ್ಲಿ, ನಾವು ಅವ್ರಿಗೆ ಎದುರ್ಕೊಂಡೆ ಹೋಗೋದಿಲ್ಲ ಅಂತೀವಿ ಸರ್. ಇಲ್ಲಿ ಏರಿಯಾದಲ್ಲಿ ಪ್ರತಿ ಒಬ್ರು ಹೆಣ್ಮಕ್ಳು ಇಷ್ಟೊತ್ತಾಯ್ತು ಅಂದ್ರೆ ಬನ್ನಿ ರೌಂಡ್ಸ್ ಹಾಕಿರ್ತಾರೆ ಅಂತ ಪೊಲೀಸ್ ಅವ್ರಿಗೆ ಎದುರ್ಕೊಳ್ಳೋದಿಲ್ಲ. ನಾವೆಲ್ಲ ಏನ್ ಮಾಡೋದು ಅಂತ ಅವ್ರಿಗೆಲ್ಲ ನಮ್ಗೆಲ್ಲ ನ್ಯಾಯ ಕೊಡಿಸ್ಬಿಟ್ಟು ಆಮೇಲೆ ಹೇಳಿ ಹಂಗಾದ್ರೆ ನಾವು ಹಿಂದೂಗಳಲ್ಲ, ನಾವು ಮುಸ್ಲಿಮ್ಸ್ ಆಗಿ ಕನ್ವರ್ಟ್ ಆಗೋಯ್ತೀವಿ. ಇದೊಂದೇ ಬಾಕಿ ಇರೋದು ಸರ್. ಇಲ್ಲಿ ನಾವು ಮುಸ್ಲಿಮ್ಸ್ ಅವರಾಗಿ ಕನ್ವರ್ಟ್ ಆಗ್ಬೇಕು. ಇವರೆಲ್ಲ ಇವ್ರದೇ ಏರಿಯಾಗಳನ್ನ, ಈ ಏರಿಯಾದಲ್ಲಿ ಅರ್ಧಕ್ಕರ್ಧ ಜನ ಈಗ ಸರ್ ಅವರೇ ಇರೋದು. ನಮ್ಮನ್ನ ಓಡಾಡಕ್ ಬಿಡೋದಿಲ್ಲ ಅಂತಾರೆ. ಒಂದೇನೋ ಒಂದು ಪ್ರತಿಯೊಂದು ಈಗ ಗಣೇಶನ ವರ್ಷಕ್ಕೆ ಒಂದ್ಸಲ ಬಿಡ್ತಾರೆ. ಇವ್ರ ಹೆಂಗೆ ಏರಿಯಾದಲ್ಲೆಲ್ಲ ರೋಡಲ್ಲೆಲ್ಲ ರ್ಯಾಲಿ ಮಾಡ್ಕೊ ಬಂದ್ರು? ನಾವು ಮಾಡಬಾರ್ದು, ನಾವು ಹಿಂದೂಗಳಲ್ಲ. ಇವರು ಇದು ಮಿನಿ ಪಾಕಿಸ್ತಾನ್ ಮಾಡ್ಬೇಕು ಅಂತಾನೆ ಅನ್ಕೊಂಡಿರೋ ಸರ್ ಅವರು. ಸೊ ಇದರಲ್ಲಿ ಇರುವಂಥದ್ದು ಏನು ಅಂತಂದ್ರೆ ನಿಮಗೆ ಇಟ್ಸ್ ಒಂದು ಪ್ಯಾಟರ್ನ್. ಇದು ಏನು ಅಂತಂದ್ರೆ ನೀವು
ಸಾಬ್ರ ಏರಿಯಾದೊಳಗೆ ಅಂದರೆ ಮುಸ್ಲಿಮರು ಇರುವಂಥ ಏರಿಯಾಗಳಲ್ಲಿ ನೀವೇನಾದರೂ ಹಿಂದೂಗಳಿದ್ರೆ ಒಂದು 4-5 ಮನೆಗಳು, ಒಂದು 10 ಮನೆಗಳಿದ್ರೆ ನೀವು ಅಲ್ಲಿ ಇರಬಾರ್ದು. ನೀವು ಅಲ್ಲಿಂದ ಖಾಲಿ ಆಗಬೇಕು ಅಂತಂದ್ರೆ ನಿಮ್ಮನ್ನು ಟಾರ್ಚರ್ ಕೊಟ್ಟು ಕಳಿಸೋದು. ಬೆಂಗಳೂರಿನಲ್ಲಿ ಇಟ್ಸ್ ಎ ಪ್ಯಾಟರ್ನ್ ರೀ. ಶಿವಾಜಿನಗರ ಆಗಿದ್ದಂಗೆ, ಚಾಮರಾಜಪೇಟೆ ಆಗಿದ್ದಾದರೂ ಹೆಂಗೆ, ಏರಿಯಾಗಳು ಹೆಂಗೆ ಚೇಂಜಸ್ ಆದವು, ತಣಿಸಂದ್ರ ಆಗಿದ್ದಂಗೆ, ಆರ್ ಕೆ ಹೆಗಡೆ ನಗರ ಆಗಿದ್ದಂಗೆ. ಅವರು ಒಂದು ಕಡೆಗೆ ಬಂದ್ರಂದ್ರೆ ನೀವು ಅಲ್ಲಿಂದ ಖಾಲಿ ಆಗಬೇಕು, ಅವ್ರ ಏರಿಯಾ ಆಗಬೇಕಷ್ಟೇ, ಇನ್ನೇನೂ ಇಲ್ಲ. ನೀವು ಅಲ್ಲಿಂದ ಖಾಲಿ ಆಗುವವರೆಗೂ ಈ ರೀತಿಯಾಗಿ ಕಿರಿಕ್ ಮಾಡ್ತಾ ಇರ್ತಾರೆ. ನನ್ನ ಸಹೋದ್ಯೋಗಿ ರೋಹಿತ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಇದು ಒಂದು ಪ್ಯಾಟರ್ನ್, ಇದು ನೀವು ಕೂಡ ನೋಡಿದ್ದೀರಾ ಮಂಡ್ಯ ಭಾಗಗಳಲ್ಲಿ ಹೇಗಿದೆ ಅಂತ ಹೇಳಿ, ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿ. ಅಲ್ಲ ರೀ, ಕನಿಷ್ಠ ಕಾಮನ್ ಸೆನ್ಸ್ ಇರಲಿಲ್ವಾ ಪೊಲೀಸರಿಗೆ? ಒಂದು ಮೆರವಣಿಗೆ ಹೋಗ್ಬೇಕಾದ್ರೆ ಅಕ್ಕಪಕ್ಕದ ಬಿಲ್ಡಿಂಗ್ಗಳ ಮೇಲೆ ಯಾರಾದರೂ ಕಲ್ಲು ಸಂಗ್ರಹ ಮಾಡಿದಾರಾ ಅಥವಾ ಇಲ್ವಾ? ಒಬ್ಬ ಕಾನ್ಸ್ಟೇಬಲ್ ಅನ್ನ ಹೋಗಿ ಚೆಕ್ ಮಾಡಿಸ್ಬೇಕು, ಅಲ್ಲಿ ಪರಿಶೀಲನೆ ಮಾಡಬೇಕು. ಅಥವಾ ಮಸೀದಿ ಒಳಗಡೆ ಹೋಗಕ್ಕೇನೆ ಪೊಲೀಸರನ್ನ ಬಿಟ್ಟಿಲ್ವೇನೋ? ಮೋಸ್ಟ್ಲಿ ಅಲ್ಲೂ ಕೂಡ ಫುಲ್ ರಿಸ್ಟ್ರಿಕ್ಷನ್ ಇಟ್ಕೊಂಡಿರ್ಬೇಕನ್ಸ ಕಾಣಿಸುತ್ತೆ. ಚೆಕ್ಕೆ ಮಾಡಿಲ್ವೇನೋ ಪೊಲೀಸರು? ಖಂಡಿತ ಅರುಣ್, ಕಳೆದ ವರ್ಷವಷ್ಟೇ ಕೂಡ ನಾಗಮಂಗಲದಲ್ಲಿ ಗಲಾಟೆಯಾದ ಬಳಿಕವಾಗಿ ಪೊಲೀಸರು ಈ ಬಾರಿ ಸಂಪೂರ್ಣವಾಗಿ ಅಲರ್ಟ್ ಆಗಿದ್ದೀವಿ ಅಂತ ಕೂಡ ಹೇಳಿದ್ರು. ಜೊತೆಗೆ ಎಲ್ಲ ಮೆರವಣಿಗೆ ಕೂಡ ಬಿಗಿ ಭದ್ರತೆಯನ್ನು ಕೂಡ ಮಾಡಿದ್ರು. ಅದೇ ರೀತಿಯಾಗಿ ನಿನ್ನೆ ನಡೆದಂಥ ಮೆರವಣಿಗೆಗಳು ಕೂಡ ಮೆರವಣಿಗೆಯ ಜೊತೆಯಲ್ಲಿ ಪೊಲೀಸರು ಹೋಗಿದ್ರು. ಆದರೆ ಅಕ್ಕಪಕ್ಕ ಏನಾಗ್ತಾ ಇದೆ ಅನ್ನೋ ಅರಿವು ಇರಲಿಲ್ವಾ ಅನ್ನೋ ಕೂಡ ಪ್ರಶ್ನೆಗಳು ಕಾಡ್ತಾ ಇದೆ. ಯಾಕಂದ್ರೆ ಅಕ್ಕಪಕ್ಕ ಹೋಗುವಂಥ ಸಂದರ್ಭದಲ್ಲಿ ಒಂದಷ್ಟು ಬೇರೆ ಕೋಮಿನ ಬೀದಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಮಸೀದಿ ಆಗ್ಬೋದು, ಮತ್ತೆ ಬೇರೆ ಸ್ಥಳದಲ್ಲಿ ಏನಾರು ಇದೆಯಾ ಅಂದ್ರೆ ಈ ತರ ಕಲ್ಲುಗಳಾಗ್ಬೋದು, ಬೇರೆ ಥಿಂಗ್ಸ್ಗಳು ಏನಾರ ಇರ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಮೊದಲೇ ಪರಿಶೀಲನೆ ಮಾಡಬೇಕಾಗಿತ್ತು. ಆದರೆ ಪೊಲೀಸರು ಭದ್ರತೆ ಕೊಡುವಂತ ಕೆಲಸ ಅಷ್ಟೇ ಮಾಡಿದ್ರು, ಯಾವುದೇ ರೀತಿಯ ಪರಿಶೀಲನೆ ಮಾಡಂತೆ ಕಾಣ್ತಾ ಇಲ್ಲ. ಅದೇ ನಿಟ್ಟಿನಲ್ಲಿ ಈ ಒಂದು ಘಟನೆ ನಡೆದಿದ್ಯಾ ಅನ್ನೋ ಈ ಒಂದು ರೀತಿಯಾಗಿ ಕ್ವಶನ್ಗಳು ಕೂಡ ಇದೀಗ ರೈಸ್ ಆಗ್ತಾ ಇರುವಂಥದ್ದು. ನಿನ್ನೆ ರಾತ್ರಿ 7:30 ಸುಮಾರಿಗೆ ಈ ಒಂದು ರಸ್ತೆಯಲ್ಲಿ ಗಣೇಶನ ಮೆರವಣಿಗೆ ಹೋಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಒಂದು ಗುಜರಿಯಿಂದ ಆರಂಭವಾದಲ್ಲಿ 2 ಕಲ್ಲುಗಳು ಬರ್ತದೆ. ಅದಾದ ಬಳಿಕವಾಗಿ ಮಸೀದಿಯ ಭಾಗದಿಂದ ಒಂದಷ್ಟು ಕಲ್ಲುಗಳು ಬರುವಂಥದ್ದು. ಆ ಸಂದರ್ಭದಲ್ಲಿ ಗಣೇಶ ಮೂರ್ತಿಯು ಕೂಡ ಕಲ್ಲು ಬಿದ್ದಿದೆ. ಜೊತೆಗೆ ಗಣೇಶನ ಪಕ್ಕದಲ್ಲಿ ಇದ್ದಂತಹ ಗೌರಮ್ಮನ ಮೇಲೂ ಕೂಡ ಕಲ್ಲು ಬಿದ್ದು ಗೌರಿ ಪುಡಿ ಆಗಿದೆ ಕೂಡ ಏನು ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಇದಾದ ಬಳಿಕವಾಗಿ ಮೆರವಣಿಗೆಯಲ್ಲಿ ಇದ್ದಂತಹ ಒಂದಷ್ಟು ಯುವಕರು ಕೂಡ ಪ್ರತಿರೋಧವಾಗಿ ಕಲ್ಲು ಹೊಡೆಯುವಂಥದ್ದು. ಅಂದ್ರೆ ಮೊದಲನೇ ಅನ್ಯಕೋಮಿನ ಯುವಕರು ಮೊದಲನೇದಾಗಿ ಒಂದಷ್ಟು ಕಲ್ಲುಗಳನ್ನ ಬೀರಿದಂತ ಪರಿಣಾಮವಾಗಿ ತಮ್ಮ ರಕ್ಷಣೆಗಾಗಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತೇಳಿ ಕೂಡ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ CCTVಗಳನ್ನ ಆಧಾರವಾಗಿ ಇಟ್ಕೊಂಡು ಒಂದಷ್ಟು ಮಾಹಿತಿಗಳ ಸಂಗ್ರಹ ಮಾಡಿ ಇಟ್ಕೊಂಡು ಈ ಅನ್ಯಕೋಮಿನ 21 ಯುವಕರನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆ ನಿಟ್ಟಿನಲ್ಲಿ ಇಬ್ಬರು ಚನ್ನಪಟ್ಟಣದ ಮೂಲದವರು ಅಂತೇಳಿ ಕೂಡ ಹೇಳಲಾಗ್ತಾ ಇರುವಂಥದ್ದು. ಒಂದು ರೀತಿಯಾಗಿ ಇದು ಪ್ರೀ ಪ್ಲಾನ್ಡ್ ಅಂತೇಳಿ ಕೂಡ ಒಂದು ಪ್ರಶ್ನೆ ಇದೀಗ ಎದ್ದಿರುವಂಥದ್ದು. ಯಾಕಂದ್ರೆ ಕಳೆದ ಈದ್ ಮಿಲಾದ್ ಮೆರವಣಿಗೆ ವೇಳೆಯಲ್ಲಿ ಗಣಪತಿಯ ಮುಂದೆ ಕೂಡ ಈದ್ ಮಿಲಾದ್ ಮೆರವಣಿಗೆ ವೇಳೆಯಲ್ಲಿ ಡ್ಯಾನ್ಸ್ ಮಾಡಿರುವಂಥದ್ದು ಒಂದು ರೀತಿಯಾಗಿ ಅವಂದೇ ಪ್ರಚೋದನೆ ಮಾಡುವಂತ ಕೆಲಸಗಳು ಕೂಡ ಆಗಿದೆ. ಆದ್ರೆ ನಾವ್ಯಾರು ಕೂಡ ಪ್ರಚೋದನೆಗೆ ಅಂದ್ರೆ ಮುಂದಾಗ್ಲಿಲ್ಲ. ಜೊತೆಗೆ ನಾವು ಅವ್ರ ಮೇಲೆ ಜಗಳವನ್ನು ಕೂಡ ಮಾಡಿಲ್ಲ. ಸುಸೂತ್ರವಾಗಿ ಅವತ್ತು ಈದ್ ಮಿಲಾದ್ ಮೆರವಣಿಗೆ ನಡೀತು. ಆದ್ರೆ ನಮ್ಮ ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಈ ರೀತಿ ಮಾಡಿದ್ದಾರೆ. ಚನ್ನಪಟ್ಟಣದ ಇಬ್ಬರನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಏನು ಅವರು ಊಟಕ್ಕೆ ಬಂದಿದ್ದು, ಹಬ್ಬದ ಊಟ ಇತ್ತು, ಆ ನಿಟ್ಟಿನಲ್ಲಿ ಹಬ್ಬದ ಊಟಕ್ಕೆ ಬಂದಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ನಿನ್ನೆ ಇಲ್ಲಿ ಯಾವುದೇ ರೀತಿಯಂತ ಹಬ್ಬ ಇರಲಿಲ್ಲ. ಇದು ಸಂಪೂರ್ಣವಾಗಿ ಪ್ರೀ ಪ್ಲಾನ್ಡ್ ಆಗಿ ಕೂಡ ಈ ಒಂದು ಘಟನೆ ನಡೆದಿದೆ ಅಂತೇಳಿ ಕೂಡ ಸ್ಥಳೀಯರು ಇದೀಗ ಆರೋಪ ಮಾಡ್ತಾ ಇರುವಂಥದ್ದು. ಈ ಆಂಗಲ್ ಅಲ್ಲೂ ಕೂಡ ಇದೀಗ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸ್ಥಳೀಯ CCTVಗಳೆಲ್ಲವನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ. ಇನ್ನೊಂದಷ್ಟು ಜನರನ್ನ ಏನು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಕೂಡ ಇದೀಗ ಇರುವಂಥದ್ದು. ಅರುಣ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ರೋಹಿತ್, 100% ಪ್ರೀ ಪ್ಲಾನ್ಡ್. ಇಲ್ಲಾಂದ್ರೆ ಮೂಟೆಗಟ್ಟಲೆ ಕಲ್ಲು ಎಲ್ಲಿ ಬಂದು ನಿಮಗೆ ಸಿಕ್ಬಿಡುತ್ತೆ. ಯಾವ ಅನುಮಾನನೂ ಇಲ್ಲ, ಯಾವ ಅನುಮಾನನೂ ಇಲ್ಲ. ಈ ಥರ ಗಲಾಟೆ ಮಾಡಲೇಬೇಕು ಅಂತಾನೆ ಪ್ಲಾನ್ ಮಾಡಿಕೊಂಡೇ ಮಾಡಿರ್ತಕ್ಕಂಥದ್ದು.